ಫಸ್ಟ್ ಏಡ್ ಇನ್ ಎಮರ್ಜೆನ್ಸೀಸ್. ಫಸ್ಟ್ ಏಡ್ ಇನ್ ಎಮರ್ಜೆನ್ಸೀಸಿಗೆ ಬಂದರೆ ಯಾವ್ಯಾವ ಕಾಮನ್ ಎಮರ್ಜೆನ್ಸಿ ಸಿಚುವೇಶನ್ ನಾವು ನೋಡ್ಬೋದು ಅಂದರೆ, ಯಾರಾದರೂ ಕೊಲ್ಯಾಪ್ಸ್ ಆಗೋದು, ಮತ್ತು ಫಿಟ್ಸ್ ಅಥವಾ ಸೀಸರ್ಸ್, ಎಪಿಲೆಪ್ಟಿಕ್ ಸೀಸರ್ಸ್ ಬರೋದು, ಸಿವಿಯರ್ ಚೆಸ್ಟ್ ಪೇನು, ಹಾರ್ಟ್ ಅಟ್ಯಾಕು, ಇವೆಲ್ಲ ಕಾಮನ್ ಎಮರ್ಜೆನ್ಸೀಸು. ಸೊ ಈ ಎಮರ್ಜೆನ್ಸೀಸ್ ಆದಾಗ ನಾವು ಮೇಯ್ನಾಗಿ ಏನು ನೋಡ್ಬೋದು ಅಂತಂದರೆ, ಚೆಸ್ಟ್ ಪೇನ್ ಇದೆಯಾ, ಮತ್ತು ಸ್ವೆಟ್ಟಿಂಗ್ ಇದೆಯಾ, ಬ್ರೀತಿಂಗ್ ಡಿಫಿಕಲ್ಟಿ ಇದೆಯಾ, ನೋಡೋಕ್ಕೆ ಸಿಕ್ ಥರ ಕಂಡಿರೋ, ವಾಮಿಟಿಂಗ್ ಆಗ್ತಿದೆಯಾ, ಏನಾದರೂ ಡಿಸಿ ಥರ ಇದೆಯಾ, ಅಂದರೆ ತಲೆ ಸುತ್ತು ಥರ ಇದೆಯಾ, ಮತ್ತು ಎಲ್ಲಾದರೂ ಬಾಡಿ ಪೇಯ್ನ್ಗಳಿದೆಯಾ, ಅಥವಾ ಕಾಫು, ವೀಸಿಂಗು, ಮತ್ತು ಕೋಪ, ಮತ್ತು ಸಡನ್ನಾಗಿ ಪ್ಯಾನಿಕ್ ಆಗೋದು, ಭಯ ಪಟ್ಕೊಳ್ಳೋದು, ಆ ಥರ ಏನಾದ್ರು ಇದೆಯಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಯಾವುದರಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ. ಸೊ ಕಾಮನ್ ಎಮರ್ಜೆನ್ಸೀಸ್ ಬಂದರೆ ಕೊಲ್ಯಾಪ್ಸು, ಫಿಟ್ಸು, ಸಿವಿಯರ್ ಪೇಯ್ನು, ಹಾರ್ಟ್ ಅಟ್ಯಾಕ್, ಇದು ಕಾಮನ್ ಎಮರ್ಜೆನ್ಸೀಸು. ಹಾರ್ಟ್ ಅಟ್ಯಾಕ್ ಆದಾಗ ಅವರಲ್ಲಿ ನಾವೇನೇನು ನೋಡಬೇಕು ಅನ್ನೋದನ್ನ ಕೆಳಗಡೆ ನೋಡಿದ್ವಿ. ನೆಕ್ಸ್ಟು ಸ್ಟ್ರೋಕ್ ಅಂದರೆ ಏನು? ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆದಾಗ ಅದು ಪರ್ಸನ್ಗೆ ಅಫೆಕ್ಟ್ ಮಾಡ್ತೀವಿ. ಯಾವ ಥರ ಅಫೆಕ್ಟ್ ಮಾಡ್ತೀವಿ? ಮಾತಾಡೋಕ್ಕಾಗಲ್ಲ, ಮತ್ತು ಈಗ ರೈಟ್ ಸೈಡ್ ಬ್ರೈನಲ್ಲಿ ಆಗಿರೋ ಲೆಫ್ಟ್ ಸೈಡ್ ಬಾಡಿ ಮೂಮೆಂಟ್ ಆಗೋಲ್ಲ, ಲೆಫ್ಟ್ ಸೈಡ್ ಬ್ರೈನಲ್ಲಿ ಆಗಿರೋ ರೈಟ್ ಸೈಡ್ ಬಾಡಿ ಮೂಮೆಂಟ್ ಆಗೋಲ್ಲ. ಸೊ ಅದನ್ನು ನಾವು ಸ್ಟ್ರೋಕ್ ಅಂತ ಕರಿತೀವಿ. ಇದರಲ್ಲಿ ಮೇಯ್ನಾಗಿ ಏನನ್ನ ನಾವು ನೋಡಬೇಕಾಗುತ್ತೆ ಅಂದರೆ, ಫೇಸು ಒನ್ ಸೈಡಿಗೆ ಫಾಲ್ ಆಗಿದೆಯಾ, ಅಥವಾ ಅವ್ರ ಕೈಲಿ ನಗೋದಕ್ಕಾಗ್ತಿದೆಯಾ, ಆರ್ಮ್ಸ್ನ ಅಂದರೆ ಕೈನ ಮೂವ್ ಮಾಡ್ಬೋದಾ, ಮತ್ತು ಮಾತಾಡೋಕ್ಕೆ ಬರ್ತಿದೆಯಾ, ಅಥವಾ ಅವ್ರು ಮಾತಾಡೋದು ಅರ್ಥ ಆಗ್ತಿಲ್ವಾ, ಸ್ಪೀಚು ಸ್ಲರ್ಡಾಗಿ ಅಂದರೆ ಅರ್ಥ ಆಗದಿರೋ ಥರ ಇದೆಯಾ, ಮತ್ತು ಯಾವ ಟೈಮಲ್ಲಿ ಹ್ಯಾಕ್ ಮಾಡಬೇಕು, ಅದನ್ನೆಲ್ಲ ನಾವು ಈ ಸ್ಟ್ರೋಕ್ ಆದ ಪೇಷಂಟಲ್ಲಿ ನೋಡ್ಬೋದು. ನೀವು ನೋಡಿರ್ಬೋದು, ಸ್ಟ್ರೋಕ್ ಆದ ಪೇಷಂಟಲ್ಲಿ ಫೇಸ್, ಈ ಲಿಪ್ಸ್ ಏನಿದೆ ಅದು ಒಂದು ಸೈಡಿಗೆ ಈ ಥರ ಫಾಲ್ ಆಗಿರುತ್ತೆ, ಟರ್ನ್ ಆಗಿರುತ್ತೆ. ಆಮೇಲೆ ಅವ್ರ ಕೈಲಿ ನಗೋಕ್ಕಾಗ್ತಿರಲ್ಲ, ಆಮೇಲೆ ಕೈನ ಎತ್ತೋಕ್ಕೂ ಅವ್ರ ಕೈಲಿ ಆಗ್ತಿರಲ್ಲ, ಮತ್ತು ಮಾತಾಡೋಕ್ಕಾಗ್ತಿರಲ್ಲ ಕ್ಲಿಯರಾಗಿ. ಇದು ಸ್ಟ್ರೋಕ್ ಆದಾಗ. ಸೊ ಇಂಥ ಟೈಮಲ್ಲಿ ನಾವು ಸೇಫ್ಟಿ ಕನ್ಸಿಡರೇಷನ್ ಏನೇನು ಮಾಡಬೇಕು? ಫಸ್ಟು ಹಾಸ್ಪಿಟಲ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್, ಅಂದರೆ ಯಾವುದೇ ಥರ ಎಮರ್ಜೆನ್ಸಿ ಆದಾಗ ಅಡಿಕ್ವೇಟ್ ಸ್ಟಾಫು ಇರಬೇಕಾಗುತ್ತೆ. ಸೊ ಇಮಿಡಿಯೇಟು ಹ್ಯಾಕ್ ಮಾಡೋಕ್ಕೆ. ಮತ್ತು ಪೇಷಂಟ್ ಸೇಫ್ಟಿ ಇನ್ ಹಾಸ್ಪಿಟಲ್, ಮತ್ತು ಪೇಷಂಟ್ನ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಾಗ ಅವ್ರಿಗೆ ಬೇಕಾದಂಥ ರೈಟ್ ಟ್ರೀಟ್ಮೆಂಟು ಹಾಸ್ಪಿಟಲಲ್ಲಿ ಇರಬೇಕು. ಮತ್ತು ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ ಆಗಿರ್ಬೋದು, ಫಾಲು ಅಥವಾ ಮೆಡಿಕೇಷನ್ ಎರರು ಅದೆಲ್ಲ ಆಗದಿರೋ ಥರ ಸೇಫ್ಟಿ ಎನ್ವಿರಾನ್ಮೆಂಟ್ ಪೇಷಂಟಿಗೆ ಇರಬೇಕು. ನೆಕ್ಸ್ಟು ಐಡೆಂಟಿಫಿಕೇಷನ್ ಚೆಕ್ಸ್. ಸ್ಟಾಫ್ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಮತ್ತು ಐಡೆಂಟಿಫಿಕೇಷನು ಅವ್ರನ್ನ ತಗೊಳ್ಳೋಕ್ಕಿಂತ ಮುಂಚೆನೇ ಚೆಕ್ ಆಗಿರಬೇಕು. ಅದರಿಂದಾಗಿ ಅವ್ರ ಕ್ಯಾರೆಕ್ಟರು ಮತ್ತು ಆ ರೋಲಿಗೆ ಅವರು ಕ್ವಾಲಿಫೈಡ್ ಅನ್ನೋದನ್ನ ನಾವು ತಿಳ್ಕೊಬೋದು. ನೆಕ್ಸ್ಟು ಪೇಷಂಟ್ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಯಾರಿಗೂ ಡಿಸ್ಕ್ಲೋಸ್ ಮಾಡಬಾರ್ದು. ಸೊ ಅದು ಕೂಡ ಹಾಸ್ಪಿಟಲ್ ಸೇಫ್ಟಿ ಕನ್ಸಿಡರೇಷನ್. ಮತ್ತು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇನ್ ಹಾಸ್ಪಿಟಲ್ ಅದಲ್ಲದೆ ಯಾರ್ಯಾರು ವಿಸಿಟರ್ಸು, ಸ್ಟಾಫ್ಸು ಯಾರ್ಯಾರು ಪೇಷಂಟ್ನ ವಿಸಿಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸಿ ಸಿ ಟಿ ವಿ ಎಲ್ಲ ಹಾಸ್ಪಿಟಲಲ್ಲೂ ಇರಬೇಕಾಗುತ್ತೆ, ಎಲ್ಲ ಡೋರ್ವೇಸ್ನೂ ಅದು ಆ್ಯಕ್ಸೆಸ್ ಮಾಡಬೇಕಾಗುತ್ತೆ. ಇದು ಬಂದು ಹಾಸ್ಪಿಟಲ್ ಸೇಫ್ಟಿ ಕನ್ಸಿಡರೇಷನ್. ನೆಕ್ಸ್ಟ್ ಇನ್ಫೆಕ್ಷನ್ ಬಗ್ಗೆ ನಾವು ಆಲ್ರೆಡಿ ಓದಿದ್ವಿ. ನೊಸೊಕೊಮಿಯಲ್ ಇನ್ಫೆಕ್ಷನ್ ಅಂದರೆ ಆ ಪೇಷಂಟು ಹಾಸ್ಪಿಟಲ್ಗೆ ಬಂದ ಮೇಲೆ ಹಾಸ್ಪಿಟಲ್ ಆಗೋಂಥ ಇನ್ಫೆಕ್ಷನ್ ಅಥವಾ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತ ಕರಿತೀವಿ. ಆ ಥರ ಇನ್ಫೆಕ್ಷನ್ಸ್ ಆಗದೇ ಇರೋ ಥರ ನಾವು ಪ್ರಿವೆಂಟ್ ಮಾಡಬೇಕು. ಸೊ ಯಾವ ಥರ ಪ್ರಿವೆಂಟ್ ಮಾಡೋದು? ಪ್ರಾಪರ್ ಹ್ಯಾಂಡ್ ವಾಶ್ ಮಾಡಬೇಕು, ಮತ್ತು ಪೇಷಂಟು IV ಡ್ರಿಪ್ ಏನಾದರೂ ಇದ್ದರೆ ಆ ನೀಡಲು ಮತ್ತು ಅದೇನಿದೆ ಅದು ಕ್ಲೀನಾಗಿ ಡ್ರೈ ಆಗಿರಬೇಕು. ಮತ್ತು ಯಾವುದೇ ರೀತಿ ಡ್ರೆಸ್ಸಿಂಗ್ಸ್ ವೂಂಡ್ಸ್ ಇದ್ದರೆ ಅದನ್ನು ಪ್ರಾಪರಾಗಿ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ಸ್ ಮಾಡಬೇಕು. ಮತ್ತು ಟ್ಯೂಬು, ಈ ನೇಸಲ್ ಟ್ಯೂಬು ಅದೆಲ್ಲ ಏನಿರುತ್ತೆ ಅದನ್ನ ನೀಟಾಗಿ ಅಸೆಸ್ ಮಾಡಿ ಅನ್ಕಂಫರ್ಟಬಲ್ ಇರೋದಂಗೆ ನೋಡ್ಕೋಬೇಕು. ನೆಕ್ಸ್ಟು ಫಾಲ್ಸಿಗೆ ಬಂದರೆ ಯೂಶ್ವಲಿ ಈ ಜೀರಿಯಾಟ್ರಿಕ್ ಪೇಷಂಟ್ ಏನಿರ್ತಾರೆ ಈ ಫಾಲ್ ಅನ್ನೋದು ಕಾಮನ್ನು, ಐದರ್ ಮನೇಲಾಗಿರ್ಬೋದು ಅಥವಾ ಹಾಸ್ಪಿಟಲಲ್ಲಾಗಿರ್ಬೋದು. ಸೊ ಹಂಗಾಗಿ
ಅವ್ರಿಗೆ ಹಾಸ್ಪಿಟಲ್ ಎನ್ವಿರಾನ್ಮೆಂಟು ಅಷ್ಟೊಂದು ಫೆಮಿಲಿಯರ್ ಇರಲ್ಲ. ಹಂಗಾಗಿ ಏನು ಮಾಡಬೇಕಂತಂದರೆ ಅವರಿಗೆ ಪ್ರಾಪರ್ ಹಾಸ್ಪಿಟಲ್ ಸ್ಟೇನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಫಾಲ್ಸಾಗಿ ಯಾವ್ಯಾವ ರೀತಿ ಇಂಜುರೀಸ್ ನಾವು ನೋಡ್ಬೋದು ಅಂದರೆ ಸ್ಮಾಲ್ ಸ್ಕಿನ್ ಅಬ್ರೆಷನ್, ಸ್ಕಿನ್ನು ಎದ್ದೇಳೋದು, ಸ್ವಲ್ಪ ಸ್ಕಿನ್ ಎಡ್ದೋಗಿರುತ್ತೆ ನೋಡಿ, ನಾವೆಲ್ಲಾದರೂ ಸ್ಕ್ರ್ಯಾಚ್ ಮಾಡ್ಕೊಂಡಾಗ ಆ ಥರ. ಸ್ಪ್ರೇನ್ಸ್ ಅಂತಂದರೆ ಬಿದ್ದಾಗ ಒಳಗಡೆನೇ ಅದು ಟ್ವಿಸ್ಟು ಅಥವಾ ಆ ಥರ ಏನಾರು ಆಗಿರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ನೆಕ್ಸ್ಟು ಜಾಯಿಂಟ್ ಡಿಸ್ಲೊಕೇಶನ್ನು. ಜಾಯಿಂಟ್ ಈ ನಮಗೆ ಕಾಲು ಹತ್ರ ಕೈ ಹತ್ರ ಜಾಯಿಂಟ್ಸ್ಗಳು ಬರ್ತಾರೆ, ಎಲ್ಬೋ ಜಾಯಿಂಟ್ಸು, ರಿಸ್ಟ್ ಜಾಯಿಂಟು ಅದೆಲ್ಲ ಏನಿರುತ್ತೆ ಆ ಡಿಸ್ಲೊಕೇಶನು. ನೆಕ್ಸ್ಟು ಹೆಡ್ ಇಂಜುರೀಸ್ ಆಗೋದು, ಮತ್ತು ಹಾಸ್ಪಿಟಲ್ ತುಂಬ ದಿನ ಇರೋದ್ರಿಂದ ಸಮ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ, ಇದು ಫಾಲ್ಸ್. ನೆಕ್ಸ್ಟು ಪ್ರೆಷರ್ ಇಂಜುರೀಸ್ ಅಂದರೆ ಪೇಷಂಟ್ ಕಂಟಿನ್ಯೂಸ್ ಆಗಿ ಒಂದೇ ಪ್ಲೇಸಲ್ಲಿದ್ದರೆ ಅದು ಬೆಡ್ ಸೋರ್ ಥರ ಆಗುತ್ತೆ. ಸೊ ಹಂಗಾಗಿ ನಾವು ಪೇಷಂಟು ಕೋಮಾ ಅಥವಾ ಅನ್ಕಾನ್ಷಿಯಸ್ ಇದ್ದರೆ ಆವಾಗವಾಗ ಪೊಸಿಷನ್ಸ್ನ ಚೇಂಜ್ ಮಾಡಬೇಕು. ಅದಲ್ಲದೆ ಫ್ರೀಕ್ವೆಂಟಾಗಿ ಸ್ಕಿನ್ ಇನ್ಸ್ಪೆಕ್ಷನ್ಸ್ನ ಮಾಡಬೇಕು, ಸ್ಕಿನ್ನ ಚೆಕ್ ಮಾಡಬೇಕು, ಮತ್ತು ಅದನ್ನು ಕ್ಲೀನಾಗಿ ಡ್ರೈ ಆಗಿ ಇಡಬೇಕು. ನೆಕ್ಸ್ಟು ಅಸೆಸ್ಮೆಂಟ್ ಆಫ್ ದ ಸಿಚುವೇಶನ್ ಬಂದರೆ ಪ್ರೈಮರಿ ಅಸೆಸ್ಮೆಂಟ್ ಅಂದರೆ ಸೆಕೆಂಡರಿ ಅಸೆಸ್ಮೆಂಟ್. ಏನಿದೆ ಪ್ರೈಮರಿ ಅಸೆಸ್ಮೆಂಟ್ ಅಂತಂದರೆ ಪ್ರೈಮರಿ ಅಸೆಸ್ಮೆಂಟಲ್ಲಿ ಪೊಟೆನ್ಷಿಯಲ್ ಲೈಫ್ ಥ್ರೆಟನಿಂಗ್ ಕಂಡೀಷನ್ಸ್ ಏನಿದೆ ಅದನ್ನು ಅಸೆಸ್ ಮಾಡಿ ಅದನ್ನು ಕರೆಕ್ಟ್ ಮಾಡೋಕ್ಕೆ ಪ್ಲಾನಿಂಗ್ ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟು ಸೆಕೆಂಡರಿ ಅಸೆಸ್ಮೆಂಟ್ ಅಂತಂದರೆ ಎಲ್ಲ ಲೈಫ್ ಥ್ರೆಟನಿಂಗ್ ಕಂಡೀಷನ್ಸ್ನ ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡಬೇಕು, ಅದು ಸೆಕೆಂಡರಿ ಅಸೆಸ್ಮೆಂಟು. ಸೊ ಇನ್ನು ಸೆಕೆಂಡರಿ ಅಸೆಸ್ಮೆಂಟ್ ಮೇಯ್ನಾಗಿ ನಾವು ಏರ್ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್ ಮತ್ತು ಡಿಸಬಿಲಿಟಿನ ನೋಡಬೇಕಾಗುತ್ತೆ. ಫಸ್ಟ್ ಒನ್ ಏರ್ವೇದು ಇಂಪಾರ್ಟೆಂಟ್ ಕಾಂಪೊನೆಂಟು. ಇಲ್ಲಿ ಏನಪ್ಪ ಅಂತಂದರೆ ಹೈಪಾಕ್ಸಿಯಾ, ಆಕ್ಸಿಜನ್ ಲೆವೆಲ್ಲು ಕಡಿಮೆ ಆಗೋದನ್ನು ಪ್ರಿವೆಂಟ್ ಮಾಡಿ ಡೆತ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕೆ ಈ ಏರ್ವೇ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಫಸ್ಟ್ ನಾವು ಆ ಏರ್ವೇ ಕ್ಲಿಯರ್ ಆಗಿದೆ ಅಂತ ನೋಡ್ಕೋಬೇಕು, ಏನಾದರೂ ಅಬ್ಸ್ಟ್ರಕ್ ಆಗಿದೆ ಅಂತ ನೋಡ್ಕೋಬೇಕು, ಮತ್ತು ಏನಾದರೂ ಉಸಿರಾಟಕ್ಕೆ ಕಷ್ಟ ಆಗ್ತಿದೆ ಅಂತ ನೋಡ್ಕೋಬೇಕು, ಏನಾದರೂ ಟೀತ್ ಲಾಸ್ ಆಗಿದೆಯಾ ಅದನ್ನು ನೋಡ್ಕೋಬೇಕು, ಮತ್ತು ಅದಲ್ಲದೆ ಇದು ವಾಮಿಟಿಂಗು, ಬ್ಲೀಡಿಂಗು ಅಥವಾ ಎಡಿಮಾ ಇದೆಯಾ ಅನ್ನೋದನ್ನ ನೋಡ್ಕೋಬೇಕು. ನೆಕ್ಸ್ಟು ಬ್ರೀತಿಂಗ್ ಬಂದರೆ ಆ ಇಂಜುರಿ ಆದಾಗ ಆ ಸ್ಟ್ರೆಸ್ ಆದ್ದರಿಂದ ಈ ರೆಸ್ಪಿರೇಟರಿ ಸಿಸ್ಟಮ್ಮು ಕಂಪ್ರೆಸ್ ಆಗಿರುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಏನಾದರೂ ವೆಂಟಿಲೇಟರ್ ಅವಶ್ಯಕತೆ ಇದೆಯಾ ಅಂತ ನೋಡಬೇಕು, ಮತ್ತು ರೆಸ್ಪಿರೇಷನ್ ರೇಟು 1 ಮಿನಿಟ್ಗೆ ಎಷ್ಟಿದೆ ಅಂತ ನೋಡಬೇಕು. ನಾರ್ಮಲ್ಗಿಂತ ಕಡಿಮೆ ಇದ್ದರೆ ಬೇರೆ ಸ್ಟೆಪ್ಸ್ನ ತೊಗೋಬೇಕಾಗುತ್ತೆ. ಮತ್ತೇನಾದರೂ ವೀಸಿಂಗ್ ಸೌಂಡು, ಗ್ರಂಟಿಂಗ್ ಸೌಂಡ್ ಆ ಥರ ಏನಾದರೂ ಬರ್ತಿದೆ ಅಂತ ನೋಡಬೇಕು, ಮತ್ತು ಸೈನೋಸಿಸ್, ಕಲರ್ ಚೇಂಜಸ್ ಏನಾದರೂ ಇದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಬ್ರೀತಿಂಗು. ನೆಕ್ಸ್ಟು ಸರ್ಕ್ಯುಲೇಷನಿಗೆ ಬಂದರೆ ಪಲ್ಸ್, ಮೇಯ್ನಾಗಿ ಹಾರ್ಟ್ ಬೀಟ್ ಅದನ್ನು ಚೆಕ್ ಮಾಡಬೇಕು. ಸೊ ಏನಾಗುತ್ತೆ ಅಂತಂದರೆ ಈ ವೆಸಲ್ಸು ಮತ್ತು ಈ ಆರ್ಟ್ರೀಸಲ್ಲಿರೋಂಥ ಬ್ಲಡ್ ವಾಲ್ಯೂಮ್ ಮೇಲೆ ಈ ಸರ್ಕ್ಯುಲೇಷನ್ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಪಲ್ಸ್ನ ಚೆಕ್ ಮಾಡಬೇಕು, ಮತ್ತು ಅದ್ರ ಕ್ವಾಂಟಿಟಿ ಮತ್ತು ಅದ್ರ ರೇಟು 1 ಮಿನಿಟ್ಗೆ ಎಷ್ಟು ಸಾರಿ ಬಡ್ಕೋತಿದೆ, ಮತ್ತು ಅದು ನಾರ್ಮಲ್. ಇವಾಗ ನಾವು ಪಲ್ಸ್ನ ನೋಡಿದಾಗ ನಾರ್ಮಲ್ ರಿದಮಿಕ್ ವೇಯಲ್ಲಿ ಬಡ್ಕೋತಿದೆಯಾ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಮತ್ತು ಏನಾದರೂ ವಾಮ್ ಇದೆಯಾ ಅಂದರೆ ಏನಾದರೂ ಬಿಸಿ ಇದೆಯಾ ಆ ಪಲ್ಸ್ ಚೆಕ್ ಮಾಡೋ ಏರಿಯಾದಲ್ಲಿ, ಮತ್ತು ಕೈ ಕಾಲು ಏನಾದರೂ ಥಂಡಿ ಇದೆಯಾ, ಮತ್ತು ಬಿ ಪಿ ರೀಡಿಂಗು ಇವೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡಿಸೇಬಿಲಿಟಿ ಆದಾಗ ಏನಾದರೂ ಮೈನರ್ ಇಂಜುರೀಸ್ ಆಗಿದೆಯಾ, ಅದರಿಂದ ಪೇಷಂಟು ಮೂವ್ ಮಾಡೋಕ್ಕಾಗ್ತಿಲ್ಲ, ಅದರಿಂದ ಅನ್ಕಾನ್ಷಿಯಸ್ ಆಗಿದ್ದೀರಾ ಅನ್ನೋದನ್ನ ಚೆಕ್ ಮಾಡಬೇಕು. ನೆಕ್ಸ್ಟು ಎಕ್ಸ್ಪೋಸರು, ಯಾವ ರೀತಿ ಪೇಷಂಟು ಅನ್ರೆಸ್ಪಾನ್ಸಿವ್ ಆದರೂ ಐದರ್ ಕರೆಂಟ್ ಶಾಕಿಂದ ಆ ಥರ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟು ವೈಟಲ್ ಸೆನ್ಸ್ನ ಫುಲ್ ಸೆಟ್ ಆಫ್ ವೈಟಲ್ ಸೆನ್ಸ್ನ ಚೆಕ್ ಮಾಡಬೇಕು. ಪೇಷಂಟ್ಗೆ ಒಳ್ಳೆ ಪ್ರಾಪರ್ ಕಂಫರ್ಟಬಲ್ ಪೊಸಿಷನ್ನ ಕೊಡಬೇಕಾಗುತ್ತೆ. ಜೊತೆಗೆ ಹಿಸ್ಟ್ರಿ ಕಲೆಕ್ಷನ್, ಮುಂದೆ ಯಾವಾಗಲಾದರೂ ಈ ಥರ ಆಗಿತ್ತಾ ಏನು ಅದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಜೊತೆಗೆ ಹೆಡ್ ಟು ಎಕ್ಸಾಮಿನೇಷನ್, ಹೆಡ್ಡಿಂದ ಟೋವರ್ಗೆ, ಅಂದರೆ ಹೆಡ್ಡಲ್ಲಿ ಏನಾದರೂ ಟೆಂಡರ್ನೆಸ್ಸು, ಏನಾದರೂ ಕಟ್ಟು, ಇಂಜುರೀಸು, ಸ್ಟಿಫ್ನೆಸ್ಸು, ಬ್ಲೀಡಿಂಗು ಆ ಥರ ಇದೆಯಾ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟು
ಮೂಮೆಂಟು, ಚೆಸ್ಟ್ ಮೂಮೆಂಟು ಮತ್ತು ರೆಸ್ಪಿರೇಟರಿ ಅಸೆಸ್ಮೆಂಟು, ಏನಾದರೂ ಸ್ಕಾರು, ಬ್ಲೀಡಿಂಗ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಯಾವಾಗಲೂ ಎಮರ್ಜೆನ್ಸಿ ನಂಬರ್ನ ಕಾಂಟ್ಯಾಕ್ಟ್ಗೋಸ್ಕರ ಇಟ್ಕೋಬೇಕಾಗುತ್ತೆ. ಇದಿಷ್ಟು ಎಮರ್ಜೆನ್ಸೀಸ್ ಆದಾಗ ಯಾವ ಥರ ಆ್ಯಕ್ಟ್ ಮಾಡೋದು ಅಂತ. ಮತ್ತು ಕೋಡ್ ಫಾರ್ ರೇಸಿಂಗ್ ಅಲರ್ಟು ಅಂದರೆ ಹಾಸ್ಪಿಟಲಿಗೆ ಕೆಲವೊಂದು ಕೋಡ್ಸ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ, ಅದರಿಂದ ಪೇಷಂಟ್ ಸೇಫ್ಟಿನ ಮೇಂಟೈನ್ ಮಾಡ್ಬೋದು. ಈ ಕೋಡ್ಸು ಹಾಸ್ಪಿಟಲ್ ಎಂಪ್ಲಾಯೀಸು, ಡಾಕ್ಟರ್ಸು, ಟ್ರೈನರ್ಸು ಇವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಜೊತೆಗೆ ಆ ಎಮರ್ಜೆನ್ಸಿಗೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಆ ಹಾಸ್ಪಿಟಲ್ ಸ್ಟಾಫ್ಸ್ಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಒನ್ ಕೋಡ್ ಬ್ಲೂ. ಕೋಡ್ ಬ್ಲೂ ಏನಪ್ಪ ಅಂದರೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ, ಹಾಸ್ಪಿಟಲ್ ಒಳಗಡೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಕೋಡ್ ಬ್ಲೂನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಬಾಂಬ್ ಥ್ರೆಟ್, ಕೋಡ್ ಬ್ಲ್ಯಾಕು. ಏನಾದರೂ ಬಾಂಬ್ ಥ್ರೆಟ್ ಆ ಥರ ಏನಾದರೂ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಸೋರ್ಸ್ ಅಂತಿದ್ರೆ ಅದನ್ನು ನಾವು ಕೋಡ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಅದಲ್ಲದೆ ಅದರ್ ಕೋಡ್ಸ್ ಯಾವ್ಯಾವಪ್ಪ ಅಂದರೆ ಕೋಡ್ ಪಿಂಕ್. ಕೋಡ್ ಪಿಂಕ್ ಅಂದರೆ ಚೈಲ್ಡ್ ಅಬ್ಡಕ್ಷನ್, ಚೈಲ್ಡ್ನ ಹೌಸ್ಕೊಳ್ಳೋದು. ನೆಕ್ಸ್ಟು ಕೋಡ್ ಆರೆಂಜ್ ಅಂದರೆ ಏನಾದರೂ ಮೆಟೀರಿಯಲ್ ಅಥವಾ ಸ್ಪಿಲ್ ಇನ್ಸಿಡೆಂಟ್ ಹಜಾರ್ಡಸ್ ಇದ್ದರೆ. ಮತ್ತು ಕೋಡ್ ಸಿಲ್ವರ್ ಅಂದರೆ ಏನಾದರೂ ಶೂಟರು ಆ ಥರ ಇದೆ. ಕೋಡ್ ವೈಲೆಟ್ ಅಂತಂದರೆ ಕಾಂಬೇಟಿವ್ ಇಂಡಿವಿಜುವಲ್ಸ್ ಏನಿದ್ದಾರೆ. ಕೋಡ್ ಯೆಲ್ಲೋ ಅಂದರೆ ಏನಾದರೂ ಡಿಸಾಸ್ಟರ್ ಇದ್ದರೆ. ಕೋಡ್ ಬ್ರೌನ್ ಅಂದರೆ ಸಿವಿಯರ್ ವೆದರ್. ಕೋಡ್ ವೈಟ್ ಅಂದರೆ ಏನಾದರೂ ಎವಾಕ್ಯೂಷನ್. ಕೋಡ್ ಗ್ರೀನ್ ಅಂದರೆ ಎಮರ್ಜೆನ್ಸಿ ಆ್ಯಕ್ಟಿವೇಷನ್. ಇದಿಷ್ಟು ಕೋಡ್ಸು ಹಾಸ್ಪಿಟಲ್ ಯೂಸ್ ಮಾಡೋಂಥ ಕೋಡ್ಸು. ನೆಕ್ಸ್ಟು ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್. ಇದು ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಚೈಲ್ಡ್ ಹೆಲ್ತ್ ನರ್ಸಿಂಗಲ್ಲಿ ಮಾಡಿದ್ದೆ. ಇದು ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್, ಇದು ಇಂಪಾರ್ಟೆಂಟು. ನೆಕ್ಸ್ಟು ಚೋಕಿಂಗ್ ಆದಾಗ ಪೇಷಂಟ್ಗೆ ಯಾವ ಥರ ನೀವು ಟ್ರೀಟ್ ಮಾಡಬೇಕು ಅಂತ ಅನ್ನೋದು.